2000 ವರ್ಷಗಳ ಹಿಂದೆ ಯೇಸು ಈ ಲೋಕಕ್ಕೆ ಜನಿಸಿ ಬಂದಿದ್ದಾರೆ. ಇದು ತಿರಸ್ಕರಿಸಲಾರದ ಸತ್ಯ, ಅಲ್ಲಗಳೆಯಲಾರದ ಸತ್ಯ. ಯೇಸು ಜನಿಸಿದ್ದಾರೆ ಎಂದು ಪ್ರಪಂಚವೆಲ್ಲ ನಂಬುತ್ತದೆ. ಅಷ್ಟೇ ಅಲ್ಲ, ಪ್ರಪಂಚವೆಲ್ಲ ಹಬ್ಬವಾಗಿ ಸಂಭ್ರಮದೊಂದಿಗೆ ಆಚರಿಸುವಂತಹ ಸಂದರ್ಭ ಯಾವುದಾದರೂ ಇರೋದಾದರೆ ಅದು ಕರ್ತನಾದ ಯೇಸು ಕ್ರಿಸ್ತನ ಜನನ. ಯಾವುದೇ ದೇಶಕ್ಕಾಗ್ಲಿ ಹೋಗ್ನೋಡಿ, ಯಾವುದೇ ಪ್ರಾಂತ್ಯಕ್ಕಾಗ್ಲಿ ಹೋಗ್ನೋಡಿ, ಯಾವುದೇ ವಿಮಾನ ನಿಲ್ದಾಣದಲ್ಲಾಗ್ಲಿ ನೀವು ನೋಡ್ರಿ, ಯೇಸು ಕ್ರಿಸ್ತನ ಜನ್ಮದ ಸಂದರ್ಭದ ಅಂಗವಾಗಿ ಪ್ರತಿ ದೇಶವೂ ಕೂಡ ಸೆಲೆಬ್ರೇಟ್ ಮಾಡಿಕೊಳ್ತಿರುತ್ತೆ. ಸಾಧಾರಣವಾಗಿ ಒಂದೊಂದು ದೇಶದಲ್ಲಿ ಒಂದೊಂದು ನಂಬಿಕೆ ಇದೆ, ಒಂದೊಂದು ಹಬ್ಬ ಇದೆ, ಒಂದೊಂದು ಮಹೋತ್ಸವ ಇವೆ. ಅವು ಸಾಧಾರಣವಾಗಿ ನಡೆಯುತ್ತಾ ಇರ್ತವೆ. ಅದು ಆ ದೇಶಕ್ಕೆ ಮಾತ್ರವೇ ಪರಿಮಿತವಾಗಿರುತ್ತೆ. ಆದರೆ ಪ್ರಪಂಚದಲ್ಲಿರುವ ಎಲ್ಲಾ ದೇಶಗಳವರು ಒಟ್ಟಿಗೆ ಸೇರಿ ಆಚರಿಸುವಂತಹ ಹಬ್ಬ ಯಾವುದಾದರೂ ಇರೋದಾದರೆ ಅದೇ ಕ್ರಿಸ್ಮಸ್ ಹಬ್ಬ ಆಗಿದೆ. ಯಾಕೆಂದರೆ ಪ್ರಪಂಚವೆಲ್ಲವೂ ಕೂಡ ಕ್ರಿಸ್ಮಸ್ ಹಬ್ಬ ಆಚರಿಸುತ್ತಿದೆ. ಚೈನಾ ದೇಶಕ್ಕೆ ಹೋಗ್ನೋಡಿ, ಚೈನಾ ದೇಶದ ಯಾವುದೇ ಪಟ್ಟಣಕ್ಕೆ ಹೋಗ್ನೋಡಿ, ಕ್ರಿಸ್ಮಸ್ ವಾತಾವರಣ ಕಾಣಿಸುತ್ತೆ. ಗಲ್ಫ್ ಕಂಟ್ರೀಸ್ಗೆ ಹೋಗ್ನೋಡಿ, ಯಾವುದೇ ಏರ್ಪೋರ್ಟ್ನಲ್ಲಿ ನೋಡ್ರಿ, ಕ್ರಿಸ್ಮಸ್ ವಾತಾವರಣ ಕಾಣಿಸುತ್ತೆ. ಆಫ್ರಿಕಾ ಖಂಡದ ಯಾವುದೇ ದೇಶಕ್ಕೆ ಹೋಗ್ನೋಡಿ, ಆಸ್ಟ್ರೇಲಿಯಾ ಹೋಗ್ರಿ, ಅಮೆರಿಕಕ್ಕೆ ಹೋಗ್ರಿ, ನಾರ್ತ್ ಅಂಡ್ ಸೌತ್ ಅಮೆರಿಕಾ ಹೋಗ್ನೋಡಿ, ಈ ಕ್ರಿಸ್ಮಸ್ ವಾತಾವರಣ ಕಾಣಿಸುತ್ತೆ. ಕಾರಣ ಏನೆಂದರೆ ಕರ್ತನಾದ ಯೇಸು ಕ್ರಿಸ್ತನು ಒಂದು ಹಳ್ಳಿಗಾಗಲಿ, ಒಂದು ಪ್ರಾಂತ್ಯಕ್ಕಾಗಲಿ, ಒಂದು ಪಟ್ಟಣಕ್ಕಾಗಲಿ, ಒಂದು ಪ್ರದೇಶಕ್ಕಾಗಲಿ ಸೀಮಿತರಲ್ಲ. ಮತ್ಯಾರು? ಇಡೀ ಪ್ರಪಂಚಕ್ಕೆ ಸೇರಿರುವಂತಹ ಬಹು ಅದ್ಭುತನಾದ ದೇವರಾಗಿರೋದ್ರಿಂದ ಪ್ರಪಂಚವೆಲ್ಲ ಈ ದಿನ ಸೆಲೆಬ್ರೇಟ್ ಮಾಡಿಕೊಳ್ಳುತ್ತಿರುವಂತಹ ಅದ್ಭುತವಾದ ಹಬ್ಬವೇ ಕ್ರಿಸ್ಮಸ್ ಹಬ್ಬ ಆಗಿದೆ. ಯೇಸು ಜನಿಸಿದ್ದಾರೆ. ಹಾಗಾದರೆ ಏನ್ ಮಾಡೋಣ? ಇದು ನನ್ನ ಪ್ರಶ್ನೆ. ಯೇಸು ಕ್ರಿಸ್ತನು ಜನಿಸಿದ್ದಾರೆ. ಹಾಗಾದರೆ ಏನ್ ಮಾಡೋಣ? ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ. ಹಾಗಾದರೆ ಹೀಗೆ ಬಂದಿರುವ ಯೇಸು ಕ್ರಿಸ್ತನಿಗೆ ನಾವೇನ್ ಮಾಡೋಣ? ಒಂದು ದಿನ ಯೇಸು ಕ್ರಿಸ್ತನು ಒಂದು ಬಾವಿಯ ಬಳಿಯಲ್ಲಿ ಕೂತ್ಕೊಳ್ತಾರೆ. ಯೇಸು ಜನಿಸಿದ್ದಾರೆ. ಯೇಸು ಪರಲೋಕ ಬಿಟ್ಟು ಈ ಭೂಲೋಕಕ್ಕೆ ಇಳಿದು ಬರುತ್ತಾರೆ. ಒಂದು ಬಾವಿಯ ಬಳಿಯಲ್ಲಿ ಮಧ್ಯಾಹ್ನ ಕೂತ್ಕೊಳ್ತಾರೆ. ಅಲ್ಲಿಗೆ ಒಬ್ಬ ಸಮಾರ್ಯದ ಸ್ತ್ರೀ ಬರುತ್ತಾಳೆ. ಸಮಾರ್ಯದವರು ಅಂದರೆ ಅಂತರದಲ್ಲಿರುವವರು, ಎಲ್ಲರಿಂದ ತಳ್ಳಿ ಹಾಕಲ್ಪಟ್ಟವರು, ಮಿಶ್ರಣ ಜಾತಿಯ ಪ್ರಜೆಗಳು, ಅಕ್ರಮವಾಗಿ ಹುಟ್ಟಿದವರು ಎಂಬುದಾಗಿ ಆ ಭಾವನೆ ಅನೇಕರಲ್ಲಿದೆ. ಆ ಸಮಾರ್ಯದ ಸ್ತ್ರೀ ಯೇಸು ಕೂತಿರುವ ಬಾವಿಯ ಬಳಿಗೆ ಬಂದಾಗ ಯೇಸು ಹೇಳ್ತಾರೆ, ಅಮ್ಮ, ಸ್ವಲ್ಪ ನೀರನ್ನು ಸೇದಿ ನನಗೆ ಕೊಡುವಿಯಾ ಎಂಬುದಾಗಿ ಕೇಳುತ್ತಾರೆ. ಆಗ ಆ ಸ್ತ್ರೀ, ಅಯ್ಯ, ನೀವು ಯೆಹೂದ್ಯರಲ್ಲವೋ? ನೀವು ಯೆಹೂದ್ಯರು ತಾನೇ? ನಮ್ಮೊಂದಿಗೆ ಹೊಕ್ಕು ಬಳಕೆ ಮಾಡೋದಿಲ್ವಲ್ಲ? ನಿಮ್ಮ ದೃಷ್ಟಿಯಲ್ಲಿ ನಾವು ತಳ್ಳಲ್ಪಟ್ಟವರಲ್ಲವೋ? ನನಗೆ ನೀನು ನೀರು ಕೇಳುವುದೇನು? ಕೇಳಿರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಕುಲದ ಭಿನ್ನತೆಯಾಗಲಿ, ಪ್ರಾಂತೀಯ ಭಿನ್ನತೆಯಾಗಲಿ ಇಲ್ಲವೇ ಇಲ್ಲ ಪ್ರಿಯರೇ. ಬಿಳಿ ಚರ್ಮದವರು, ಕಪ್ಪು ಚರ್ಮದವರು ಎಂಬ ಭಾವನೆ ಇಲ್ಲ. ಐಶ್ವರ್ಯವಂತರು, ಬಡವರು ಎಂಬ ತಾರತಮ್ಯವಾಗಲಿ ವ್ಯತ್ಯಾಸವಾಗಲಿ ಇಲ್ಲ. ಆ ಕುಲ ಈ ಕುಲ ಎಂಬ ಮಾತೇ ಇಲ್ಲ. ಆ ಭಾವನೆ ಯೇಸುವಲ್ಲಿಲ್ಲ. ಕಾರಣವೇನೆಂದರೆ ಮನುಷ್ಯನನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತ ಕರ್ತನಾದ ಯೇಸುಕ್ರಿಸ್ತನಾಗಿದ್ದಾರೆ ಎಂಬುದಾಗಿ ಬೈಬಲ್ ಹೇಳ್ತದೆ. ಹಾಗಾಗಿ ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸ್ತಾರೆ, ಎಲ್ಲರನ್ನೂ ಸಮಾನವಾಗಿ ಆಶೀರ್ವದಿಸಬೇಕೆಂದು ಆಶಿಸಿದ್ದಾರೆ. ಕುಲ ಆಗಿರಬಹುದು, ಮತ ಆಗಿರಬಹುದು, ತಾರತಮ್ಯ ಭೇದಗಳಾಗಿರಬಹುದು, ಇವುಗಳನ್ನು ಮನುಷ್ಯರು ಸೃಷ್ಟಿಸಿದ್ದಾರೆ ಹೊರತು ನಮ್ಮ ಯೇಸು ಸೃಷ್ಟಿಸುವುದಂತೂ ಅಲ್ಲವೇ ಅಲ್ಲ. ಯೇಸು ಕ್ರಿಸ್ತನು ಆ ಸಮಾರ್ಯ ಸ್ತ್ರೀಯೊಂದಿಗೆ ಮಾತಾಡುತ್ತಿರುವಾಗ ಈ ರೀತಿಯಾಗಿ ಹೇಳ್ತಾರೆ,
ಅಮ್ಮ, ನಾನು ಕೊಡುವ ನೀರು ಕುಡಿಯುವಂಥವನಿಗೆ ಜೀವನದಲ್ಲಿಯೇ ಇನ್ನೆಂದಿಗೂ ನೀರಡಿಕೆ ಆಗುವುದಿಲ್ಲ. ಏನಂತೆ? ನೀರಡಿಕೆ ಆಗಲ್ಲ ಅನ್ನುತ್ತಾರೆ. ಆಗ ಆ ಸ್ತ್ರೀ ಹೇಳ್ತಾಳೆ, ಪ್ರಭುವೇ, ಆ ನೀರು ನನಗೂ ಕೂಡ ಬೇಕು. ಯೇಸು ಕ್ರಿಸ್ತನು ಮಾತಾಡ್ತಿರೋದು ನಿತ್ಯ ಜೀವದ ಕುರಿತಾಗಿ. ಆತನು ಅನುಗ್ರಹಿಸಬೇಕೆಂದು ಆಶಿಸುತ್ತಿರೋದು ಪರಲೋಕ ರಾಜ್ಯವನ್ನು. ಪರಲೋಕ ರಾಜ್ಯ ಅನುಗ್ರಹಿಸುವುದಕ್ಕಾಗಿಯೇ, ಪಾಪಿಗಳನ್ನು ಪರಿಶುದ್ಧರನ್ನಾಗಿ ಮಾರ್ಪಡಿಸುವುದಕ್ಕಾಗಿಯೇ, ಪರಲೋಕಕ್ಕೆ ಸೇರಿಸುವುದಕ್ಕಾಗಿಯೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಬಹುನೇರವಾಗಿ ಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತಾಡಿದ್ದೀರಿ. ಆ ದಿನ ಸಮಾರ್ಯ ಪಟ್ಟಣಕ್ಕೆ ನೀವು ಹೋದಾಗ ಸಮಾರ್ಯದ ಸ್ತ್ರೀ ನಿಮ್ಮನ್ನು ಅಂಗೀಕರಿಸಿದಳು. ಸಮಾರ್ಯದವರು ನೀವೇ ಲೋಕರಕ್ಷಕನೆಂಬುದಾಗಿ ನಿಮ್ಮಲ್ಲಿ ನಂಬಿಕೆ ಇಟ್ರು. ಏಸಯ್ಯಾ, ನೀವು 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಬಂದಿದ್ದೀರಿ. ನಮಗೋಸ್ಕರವೇ ಬಂದಿದ್ದೀರಿ. ನಿಮ್ಮನ್ನು ಅಂಗೀಕರಿಸಬಹುದು, ನಿಮ್ಮನ್ನು ತಿರಸ್ಕರಿಸಬಹುದು. ಸಮಾರ್ಯದವರು ಅಂಗೀಕರಿಸಿದ್ರು, ಫರಿಸಾಯದವರು ಅಪಹಾಸ್ಯ ಮಾಡಿದ್ರು. ಯೂದ ಮಾರಿಬಿಟ್ಟನು. ಸ್ನಾನಿಕನಾದ ಯೋಹಾನನು ಎಲ್ಲರಿಗೂ ಪರಿಚಯಿಸಿದನು. ದೇವರೇ, ನಾವು ಕೂಡ ಯೋಹಾನನಂತೆ ನಿಮ್ಮನ್ನು ಎಲ್ಲರಿಗೂ ಪರಿಚಯಿಸಬಹುದು. ಇಲ್ಲವೇ ಪಾಪಿಷ್ಠನಾದ ಯೂದನಂತೆ ನಿಮ್ಮನ್ನು ಮಾರಿಬಿಡಬಹುದು. ಎಲ್ಲವೂ ತಿಳಿದಂತಹ ಫರಿಸಾಯರು ಅಪಹಾಸ್ಯ ಮಾಡಿರುವಂತೆ ನಿಮ್ಮನ್ನು ಅಪಹಾಸ್ಯ ಮಾಡಬಹುದು. ಅದೇ ರೀತಿ ಪಾಪಿಷ್ಠಳಾಗಿರುವ ಸಮಾರ್ಯದ ಸ್ತ್ರೀಯಂತೆ ನಿಮ್ಮನ್ನು ಅಂಗೀಕರಿಸಬಹುದು. ದೇವರೇ, ಅಪಹಾಸ್ಯ ಮಾಡುವಂತಹ, ನಿಮ್ಮನ್ನು ಮಾರಿಬಿಡುವಂತಹ ದೌರ್ಭಾಗ್ಯದ ಸ್ಥಿತಿ ನಮಗೆ ಬರಬಾರದು. ದೇವರೇ, ನಿಮ್ಮನ್ನು ಅಂಗೀಕರಿಸಿ ಎಲ್ಲರಿಗೂ ನಿಮ್ಮನ್ನು ಪರಿಚಯಿಸುವಂತಹ ಮಹಾದೊಡ್ಡ ಧನ್ಯತೆ ನಮ್ಮೆಲ್ಲರಿಗೂ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಈ ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.